ಔಡ್ಲೆ ಮರ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾಪು ಇದೆ ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಾಪು. ಹೌದೌದು, ಸುಡು ಎನ್ನಿಡಿಸಿ ಮೊದಲಿಂದ ಲೆಕ್ಕ ಇಟ್ಕೊಳ್ಳಿ. ಒಂದು ಫಸ್ಟ್, ಸೆಕೆಂಡು ನೋಡ್ತಾ ಇರ್ಬೋದು ಸ್ನೇಹಿತರೆ, ಸೆಕೆಂಡು, ಈಗ ಥರ್ಡು ಅಂಡ್ ಫೋರ್ತ್, ಇದು ಫೋರ್ತು ಮತ್ತೆ ಇಲ್ಲೊಂದು 5 ಒಂದೇ ಗಿಡಕ್ಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಂದೇ ದಂಟಿಗೆ ಸುಮಾರು ಏನಪ್ಪಾ ಅಂತಂದ್ರೆ 5 ಇದು ಮೆಕ್ಕೆಜೋಳ ತೆನೆ ಬಿಟ್ಟಿದೆ. ಭೂಮಿ ತಾಯಿ ಮಡಿಲಲ್ಲಿ ಒಂದು ಕಾಲು ಹೆಜ್ಜೆ ಇಟ್ಬಿಟ್ರೆ ರೈತ ಹೇಳ್ತಾ ಇದ್ದ ಆಗಿನ ಕಾಲದಲ್ಲಿ ಸ್ನೇಹಿತರೆ, ಆ ಒಂದು ಮಣ್ಣು ಮಡಿಕೆ ಹೊಡೆಯುವಾಗ ಮಣ್ಣು ತುಳಿದ್ರೆ ಅವ್ರಿಗೆ ಇರುವಂತ ಜ್ವರ ಎಲ್ಲ ಇಳಿದು ಹೋಗ್ತಿತ್ತಂತೆ ಸ್ನೇಹಿತರೆ. ಆ ಒಂದು ಹಿಸ್ಟ್ರಿ ಇದೆ ರೈತ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಂದು ಜೂಮ್ ಹಾಕ್ತೀನಿ. ಮಾವಿನ ಗಿಡ ಇನ್ನ ಹೂವು ಕಾಯ್ತಿದೆ, ಕಾಯಿ ಆಗಿಲ್ಲ. ನೋಡ್ತಾ ಇರ್ಬೋದು ಹೂವು ಸಿಕ್ಕಾಪಟ್ಟೆ ಫುಲ್ ಹೂವು ಕಾಯ್ತಿದೆ ನೋಡಿ ಸ್ನೇಹಿತರೆ. ಹಾಗೆ ಕರಡಿ ಬೆಟ್ಟ ನೋಡಿ, ಈ ಒಂದು ಬೆಟ್ಟಕ್ಕೆ ಕರಡಿ ಬೆಟ್ಟ ಅಂತೇಳಿ ಹೆಸರು. ಸ್ನೇಹಿತರೆ ನಮಸ್ಕಾರ, ನಾನು ಇವತ್ತು ಬಂದ್ಬಿಟ್ಟು ನಮ್ಮ ಸಂತೆಗುಡದಲ್ಲಿ ನಮ್ಮ ಬೋರ್ಮಾವನವರ ತೋಟದಲ್ಲಿ ಇದ್ದೀನಿ ಸ್ನೇಹಿತರೆ. ಏನಪ್ಪಾ ಅಂದ್ರೆ ಅವ್ರ ತೋಟದಲ್ಲಿ ಬದನೆಕಾಯಿ ಹಾಕಿದ್ದಾರೆ, ಹಾಗೆ ಮೆಕ್ಕೆಜೋಳ ಹಾಕಿದ್ದಾರೆ, ಹಾಗೆ ಟೊಮೆಟೊ ಹಣ್ಣು ಹಾಕಿದ್ದಾರೆ ಸ್ನೇಹಿತರೆ, ಹಾಗೆ ರಾಗಿನೂ ಹಾಕಿದಾರಂತೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ಒಂದು ನೋಡಿ, ಕಷ್ಟ ಪಟ್ಕೊಂಡು ರೈತ ಬಂದ್ಬಿಟ್ಟು ಒಂದು ಭೂಮಿ ತಾಯಿನ ನಂಬ್ಕೊಂಡು ಕೆಲಸ ಮಾಡ್ತಾನೆ ಸ್ನೇಹಿತರೆ. ಅವರು ಕಷ್ಟ ಪಟ್ಕೊಂಡು ಬೆಳೆ ಅಂತ ಬೆಳಿತಾರೆ ಸ್ನೇಹಿತರೆ. ಅವ್ರಿಗೆ ಏನಪ್ಪಾ ಅಂದ್ರೆ ಅವರ ಒಂದು ಕಷ್ಟಕ್ಕೆ ತಕ್ಕಂತೆ ರೇಟ್ಗಳು ಸಿಗ್ತಾ ಇಲ್ಲ ಸ್ನೇಹಿತರೆ. ದಯವಿಟ್ಟು ಅವರು ಕಷ್ಟಪಟ್ಟಂತ ಒಂದು ಕೆಲಸಕ್ಕೆ ರೇಟ್ಗಳು ಸಿಕ್ಬಿಟ್ರೆ ನಿಜವಾಗ್ಲೂ ರೈತ ಚೆನ್ನಾಗಿರ್ತಾನೆ ಸ್ನೇಹಿತರೆ. ಈ ಇಡೀ ಭಾರತ ದೇಶದಲ್ಲಿ ಸ್ನೇಹಿತರೆ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾ ಇದ್ದಾರೆ. ಏನಕ್ಕಪ್ಪ ಅಂದ್ರೆ ಅವರು ಕಷ್ಟಪಟ್ಕೊಂಡು ಸಾಲ ಮಾಡ್ಕೊಂಡು ಏನೋ ಒಂದು ಮಾಡಿಬಿಟ್ಟು ಅವರು ಒಂದು ಬೆಳೆನ ಬೆಳ್ಕೊಂಡು ಹೋಗ್ತಾರೆ. ಅಲ್ಲಿ ಸಿಗುವಂತ ಅವರಿಗೆ ಬೆಳೆ ಬೆಳ್ಕೊಂಡು ಹೋದವ್ರಿಗೆ ಅವರ ಒಂದು ರೇಟ್ ಸಿಗ್ತಾ ಇಲ್ಲ ಸ್ನೇಹಿತರೆ. ಅವ್ರಿಗೆ ಏನಪ್ಪಾ ಅಂತಂದ್ರೆ ಅವರು ಕಷ್ಟಪಟ್ಟು ಬೆಳೆದಂತ ರೈತರಿಗೆ ಅವ್ರಿಗೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ. ದಯವಿಟ್ಟು ವಿಡಿಯೋ ನೋಡ್ತಾ ಇದ್ರೆ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ ಕಷ್ಟಪಟ್ಕೊಂಡು ಬೆಳೆದಂತ ರೈತರಿಗೆ ಒಳ್ಳೆ ರೇಟ್ ಸಿಕ್ಕರೆ ನಿಜವಾಗ್ಲೂ ಇವತ್ತು ರೈತ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ವಿಡಿಯೋ ನೋಡ್ತಾ ಇರಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಭಾರಿ ಅದ, ಭಾರಿ ಐತೆ, ಸಖತ್ತೈತೆ ಹೇಳಿ. ಈ ವರ್ಷ ಕಷ್ಟ ಬಿದ್ದು ಮಾಡಿ ಅಲ್ಲಪ್ಪ, ಕೆರೆಗಳು ಹೊಡಿಸಿ ಎಲ್ಲ ಮಾಡಿ ಅಲ್ಲ, ಕರೆಕ್ಟ್ ಕಷ್ಟ ಬಿದ್ದು ಮಾಡಿದ್ಯಾ ಪಾಪ. ಇದು ಕಲಾ ಸುಖವಾಗಿದ್ದಂಗೆ ಡಿಫ್ರೆಂಟ್ ಅಲ್ವಾ ಇರ್ಬೋದು ಸ್ನೇಹಿತರೆ. ಇಲ್ಲೊಂದಿದೆ, ಮತ್ತೆ ಇದರ ಮಧ್ಯದಲ್ಲಿ 3 ಸ್ನೇಹಿತರೆ, ಇಲ್ಲೊಂದಿದೆ ನೋಡಿ ಸ್ನೇಹಿತರೆ. ಮೊದಲಿಂದ ಲೆಕ್ಕ ಇಟ್ಕೊಳ್ಳಿ. ಒಂದು ಫಸ್ಟ್, ಸೆಕೆಂಡು ನೋಡ್ತಾ ಇರ್ಬೋದು ಸ್ನೇಹಿತರೆ, ಸೆಕೆಂಡು, ಈಗ ಥರ್ಡು ಅಂಡ್ ಫೋರ್ತ್, ಇದು ಫೋರ್ತು ಮತ್ತೆ ಇಲ್ಲೊಂದು 5 ಒಂದೇ ಗಿಡಕ್ಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಂದೇ ದಂಟಿಗೆ ಸುಮಾರು ಏನಪ್ಪಾ ಅಂತಂದ್ರೆ 5 ಇದು ಮೆಕ್ಕೆಜೋಳ ತೆನೆ ಬಿಟ್ಟಿದೆ. ಔಡ್ಲೆ ಮರ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾಪು ಇದೆ ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಾಪು. ಅಲ್ಲಲ್ಲಿ ಸುಮ್ಮನೆ ಇದರಲ್ಲಿ ಇಟ್ಟಿದ್ದಾರೆ ಅವರು, ತುಂಬಾ ಚೆನ್ನಾಗಿದ್ದಾವೆ ನೋಡ್ತಾ ಇರ್ಬೋದು. ಬರೀ ಔಡ್ಲೆ ಹಾಕಿದ್ರು ಸುತ್ತಿ ಭಾಳ ರೇಟ್ ಆಯ್ತಲ್ಮ ಔಡ್ಲೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿಂದ ಒಂದು ಸುಂದರವಾದ ವ್ಯೂ ತೋರಿಸ್ತೀನಿ. ಯಾಕಪ್ಪ ಅಂದ್ರೆ ತೋಟ ತುಂಬಾನೇ ಅದ್ಭುತವಾಗಿ ಕಾಣ್ತಾ ಇದೆ, ಅತಿ ಸುಂದರವಾಗಿ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು ನೋಡಿ ಮೆಕ್ಕೆಜೋಳ ಎಷ್ಟು ಚೆನ್ನಾಗಿದೆ. ನೋಡ್ತಾ ಇರ್ಬೋದು ತೋಟದ ಪಕ್ಕದಲ್ಲಿ ಹೋಗ್ತಾ ಇದೀನಿ, ನೋಡ್ತಾ ಇರ್ಬೋದು ಸ್ನೇಹಿತರೆ, ತೆನೆಗಳು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ನಿಜವಾಗ್ಲು ರೈತನ ಕಷ್ಟಕ್ಕೆ ಭೂಮಿ ತಾಯಿ ಯಾವತ್ತೂ ಕೈ ಕೊಡಲ್ಲ. ಯಾಕಂದ್ರೆ ಒಂದು ಟೈಮಲ್ಲಿ ಕೈ ಕೊಟ್ರು ಮಳೆಗಾಲದಿಂದ ಏನಾದರೂ ಮಳೆ ಬರದೇ ಇದ್ರೆ ಮಾತ್ರ ಲಾಸ್ ಆಗ್ತಾನೆ ಸ್ನೇಹಿತರೆ. ಆದರೆ ರೈತ ಕಷ್ಟಪಟ್ಕೊಂಡು ಒಂದು ಪ್ರಾಮಾಣಿಕವಾಗಿ ಬೆಳೆಯನ್ನು ಬೆಳಿತಾನೆ ಸ್ನೇಹಿತರೆ. ಯಾರಿಗೂ ಮೋಸ ಮಾಡ್ದಂಗೆ ರೈತ ಇದುವರೆಗೂ ಹಿಸ್ಟ್ರಿಲೇ ಇಲ್ಲ. ಆ ಒಂದು ಚರಿತ್ರೆ ಇದೆ ನಿಜವಾಗ್ಲೂ ರೈತರ ಬಗ್ಗೆ ಹೇಳ್ಬೇಕಂದ್ರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಅವರ ಕಷ್ಟಕ್ಕೆ ತಕ್ಕಂತೆ ಬೆಳೆ ಸಿಕ್ಕಿದೆ, ಅವರ ಕಷ್ಟಕ್ಕೆ ತಕ್ಕಂತೆ ರೇಟ್ ಸಿಕ್ಬಿಟ್ರೆ ನಿಜವಾಗ್ಲೂ ರೈತ ಚೆನ್ನಾಗಿರ್ತಾನೆ ಸ್ನೇಹಿತರೆ. ನೋಡ್ತಾ ಇರ್ಬೋದು
ನೋಡಿ ಸ್ನೇಹಿತರೆ, ಬದನೆಕಾಯಿ ತೋಟ ಇದೆಲ್ಲ ಬದನೆಕಾಯಿ ಇಟ್ಟಿದ್ದಾರೆ. ಬದನೆಕಾಯಿ ಹಾಗೆ ಮಿಡ್ಲಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸಾಲು ಟೊಮಾಟೊ ಇಟ್ಟಿದ್ದಾರೆ. ಟೊಮಾಟೋನು ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ಮಿಡ್ಲಲ್ಲಿ ಟೊಮಾಟೊ ಇಟ್ಟಿದ್ದಾರೆ, ಒಂದು ಸಾಲು ಇಟ್ಟಿದ್ದಾರೆ. ಮತ್ತೆ ಇದೆಲ್ಲ ಬರೀ ಟೊಮೆಟೊನೇ ಇದೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಟೊಮೆಟೊ ರೇಟ್ ಕಡಿಮೆ ಆಗೈತಲ್ಮ? ಹೆಂಗೈತೆ ರೇಟ್ ಟೊಮೆಟೊ? 10-15 ರೂಪಾಯಿ. ಒಳ್ಳೆ ರೇಟ್ ಸಿಕ್ಬಿಟ್ರೆ ಮಾವ, ಟೊಮೆಟೊ ಹೆಂಗಂದ್ರೆ ಗಡ್ಡಿಗೆ ಹಾಕ್ಬಿಡುತ್ತೆ, ಒಂದೊಂದ್ಸರಿ ಲಾಸ್ ಮಾಡಿಬಿಡ್ತದೆ ಟೊಮೆಟೊದು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಟೊಮೆಟೊ ನಮ್ಮ ಮಾವವ್ರ ತೋಟದಲ್ಲಿ. ಕರಡಿ ಬೆಟ್ಟ ನೋಡ್ತಾ ಇರ್ಬೋದು. ಹಾಗೆ ಒಂದು ಸುಂದರವಾದ ವ್ಯೂ ತೋರಿಸ್ತೀನಿ, ಒಂದ್ಸರಿ ನೋಡ್ಕೊಳ್ಳಿ. ದಯವಿಟ್ಟು ಸ್ನೇಹಿತರೆ, ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು 3 ವರ್ಷದ ಕನಸು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ದಯವಿಟ್ಟು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಸುಂದರವಾದ ವ್ಯೂ. ಏಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ತೋಟದಲ್ಲಿ ಬಂದುಬಿಟ್ರೆ ಸ್ನೇಹಿತರೆ, ಒಂದು ಭೂಮಿ ತಾಯಿ ಮಡಿಲಲ್ಲಿ ಒಂದು ಕಾಲು ಹೆಜ್ಜೆ ಇಟ್ಬಿಟ್ರೆ, ರೈತ ಹೇಳ್ತಾ ಇದ್ದ ಆಗಿನ ಕಾಲದಲ್ಲಿ ಸ್ನೇಹಿತರೆ, ಆ ಒಂದು ಮಣ್ಣು ಮಡಿಕೆ ಹೊಡೆಯುವಾಗ ಮಣ್ಣು ತುಳಿದ್ರೆ ಅವ್ರಿಗೆ ಇರುವಂಥ ಜ್ವರ ಎಲ್ಲ ಇಳಿದು ಹೋಗ್ತಿತ್ತಂತೆ ಸ್ನೇಹಿತರೆ. ಆ ಒಂದು ಹಿಸ್ಟ್ರಿ ಇದೆ ರೈತರ. ಯಾಕಂದರೆ ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ರೈತರು ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೊಂದು ಒಳ್ಳೆಯ ರೇಟ್ ಸಿಕ್ಬಿಟ್ರೆ ರೈತ ತುಂಬ ಚೆನ್ನಾಗಿರ್ತಾನೆ. ಮಾವರು ಈಗ ರಾಗಿ ಸ್ವಲ್ಪ ಹಾಕ್ಕೊಂಡಿದ್ದಾರಂತೆ, ಅದನ್ನು ತೋರಿಸೋಣ ಅಂತ ಹೇಳ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೀನಿ. ಒಟ್ಟಿನಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ಇದಕ್ಕೆ 1 ಲಕ್ಷ ರೂಪಾಯಿ ಇಟ್ಬಿಟ್ಟು ನಮ್ಮ ಮಾವರು ಕಷ್ಟ ಬಿದ್ದು ಮಳ್ಳು ಹಾಕ್ಸಿದ್ದಾರೆ. ಹೊಂಡ ಅಂತಾರಲ್ಲ ಸ್ನೇಹಿತರೆ, ಆ ಒಂದು ಹೊಂಡು. ರಾಗಿನೂ ಭಾಳ ಹಾಕಿದೆಯಲ್ಲಮ್ಮ, ನೋಡ್ತಾ ಇರ್ಬೋದು ಸ್ನೇಹಿತರೆ. ರಾಗಿನೂ ಇಷ್ಟೆಲ್ಲ ಹಾಕಿದ್ದಾರೆ ನಮ್ಮ ಮಾವ ಅವರು. ಮೆಕ್ಕೆಜೋಳ ಅಲ್ಲೇನು ಮಾವ? ಅದೇ ರಾಗಿ. ಅದು ರಾಗಿ ಇನ್ನು ಹಿಂದೆ ಇಟ್ಟಿಯಲ್ಲ? ಹಿಂದೆ ಇದೆ, ಅದಕ್ಕೇನೋ ಒಂದು ತಿಂಗಳು ಹಿಂದೆ ಅದು. ಹೌದಾ? ಇದಕ್ಕೇನು ಮೆಕ್ಕೆಜೋಳ ಭಾರಿ ಐತೆ ಬಿಡಮ್ಮ, ಸಖತ್ತೈತೆ ಮೆಕ್ಕೆಜೋಳ. ನೋಡು, ಅವ್ರು ಯೂಟ್ಯೂಬರ್ಗೆ ಮೆಕ್ಕೆಜೋಳ ಸಖತ್ತವಲ್ಲ ಮಾನ್ಕಾಯಿ. ರಾಗಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ತೆನೆ ಎಷ್ಟು ಚೆನ್ನಾಗಿದೆ ನೋಡಿ. ಒಂದ್ಸರಿ ರಾಗಿ ತೆನೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಸುಂದರವಾದ ತೋಟ ಮಾಡ್ಕೊಂಡಿದ್ದಾರೆ ನಮ್ಮ ಬೋರಣ್ಣ ಮಾವ ಅವರು. ನೋಡ್ತಾ ಇರ್ಬೋದು, ಈ ಒಂದು ತೋಟದ ಮಾಲೀಕ ಅಂದರೆ ನಮ್ಮ ಬೋರ್ ಮಾವ ಅವರು. ನಾವು ಮಾವನ್ ಅಂತಾನೆ ಕರೆಯೋದು, ಮಾವನೇ ಆಗಬೇಕು. ಬೋರ್ ಹೆಂಗ್ ಮಾವ, ನೀರು ಚೆನ್ನಾಗಿದಾವ? ಈ ವರ್ಷ ಮಳೆ ಚೆನ್ನಾಗಾಗಿತ್ತಲ್ಲ, ನೀರು ಫುಲ್ ಹೊಡಿತದಲ್ಲ, ಪರವಿಲ್ಲ. 3-4 ಇಂಚ್ ನೀರು ಹೊಡಿತು. ಹೌದಾ? ನೀರಿಂದೇನು ಕೊರತೆ ಇಲ್ಲ, ಮಳೆ ಚೆನ್ನಾಗೈತೆ. ಬೆಳೆ ರೇಟ್ ಸಿಗ್ತತೆ ಹೇಳಮ್ಮ. ಇದು ಹಿಂದ್ಗಡೆ ಇಟ್ಟಿಯಾ ರಾಗಿ? ಒಟ್ಟು ಚೆನ್ನಾಗಾಯ್ತಪ್ಪ ಬೆಳೆ, ಹೌದಲ್ಮ? ಇಲ್ಲ ಪರವಾಗಿಲ್ಲ, ಬೇಸೈತೆ ಅನ್ಸುತ್ತೆ ನನಗೆ. ಸ್ನೇಹಿತರೆ, ಇಲ್ಲಿಂದ ಒಂದು ಸುಂದರವಾದ ದೃಶ್ಯಾವಳಿ ನೋಡ್ಬೋದು ನೋಡಿ.